ಕಳೆದ 30 ವರ್ಷಗಳ ರಾಜಿರಹಿತ ನಿರಂತರ ಹೋರಾಟಗಳ ಪರಿಣಾಮವಾಗಿ ಧಾರವಾಡ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪೌರ ಕಾರ್ಮಿಕರ ಮತ್ತು ನೌಕರರ ಸಂಘದ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ವಿಜಯ್ ಗುಂಟ್ರಾಳ್ ಅವರ ನೇತೃತ್ವದಲ್ಲಿ ನಡೆದ ಹೋರಾಟಕ್ಕೆ ಸಂದ ಜಯ. ಇಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಇಂದಿರಾ ಗ್ಲಾಸ್ ಹೌಸ್ ಹುಬ್ಬಳ್ಳಿಯಲ್ಲಿ 126 ನೇರ ವೇತನ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರಗಳನ್ನು ಮಾನ್ಯ ಗ್ರಾಹಕರ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ನೇಮಕಾತಿ ಆದೇಶ ಪತ್ರಗಳು ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಹಕ್ಕುಗಳು ಹಾಗೂ ಸೌಲಭ್ಯಗಳನ್ನು ದೊರಕಿಸಿಕೊಡುವಲ್ಲಿ ನಿರಂತರವಾಗಿ ಸ್ಪಂದಿಸಿದ ಮತ್ತು ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸಹಕರಿಸಿದ ಕೇಂದ್ರ ಸಚಿವರಿಗೆ ನೂರಾರು ಪೌರ ಕಾರ್ಮಿಕರು ಆತ್ಮೀಯವಾಗಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದ ಶ್ರೀ ಮಹೇಶಣ್ಣ ತೆಂಗಿನಕಾಯಿ, ಪೂಜ್ಯ ಮಹಾಪೌರರು, ಉಪ ಮಹಾಪೌರರು ಹಾಗೂ ಪಾಲಿಕೆ ಆಯುಕ್ತರು ಸೇರಿದಂತೆ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಧಾರವಾಡ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪೌರ ಕಾರ್ಮಿಕರ ಮತ್ತು ನೌಕರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ವಿಜಯ್ ಗುಂಟ್ರಾಳ್, ಗಂಗಮ್ಮ ಸಿದ್ರಾಂಪುರ, ಕನಕಪ್ಪ ಕೋಟಬಾಗಿ, ಲಕ್ಷ್ಮೀ ಬೇತಾಪಲ್ಲಿ, ಲಕ್ಷ್ಮೀ ವಾಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳಾದ ಅನಿತಾ ಈನಗೊಂಡ, ಮಹೇಶ್ ಮಾದರ್, ವೆಂಕಟೇಶ್ ಪಾಲ್ವಾಯಿ, ತಾಯಪ್ಪ ಕಣೇಕಲ್, ಭಾಗ್ಯಲಕ್ಷ್ಮಿ ಮಾದರ್, ಗಂಗಾಧರ್ ದೊಡ್ಮನಿ ಉಪಸ್ಥಿತರಿದ್ದರು. ಶಾಂತಾ ಸಾಂಬ್ರಾಣಿ, ಶಿವಮ್ಮ ಬೇವಿನಮರದ್, ಲಕ್ಷ್ಮವ್ವ ಪತ್ತಾರ್, ಮುದುಕವ್ವ ತೆಗ್ಗಿನಮನಿ, ನೀಲಪ್ಪ ದೊಡ್ಮನಿ, ಪ್ರೇಮಾ ಚೆಲವಾದಿ ಸೇರಿದಂತೆ ಇನ್ನೂ ಮುಂತಾದ ನೂರಾರು ಪೌರ ಕಾರ್ಮಿಕರು ಆದೇಶ ಪತ್ರಗಳನ್ನು ಪಡೆದುಕೊಂಡರು. ವರದಿ ವೀರೇಶ್ ಎಚ್, ನಾಗ್ಲಾಪುರ್, ವಿಜಯನಗರ ಜಿಲ್ಲಾ. ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ರಾಜ್ಯ ಸರ್ಕಾರದಿಂದ ಮಹಾನಗರ ಪಾಲಿಕೆಗೆ ಏನು ದುಡ್ಡು ಬರಬೇಕು, ಅದು ಕಾಲಕ್ಕೆ ರಿಲೀಸ್ ಆಗಬೇಕು. ನಾನು ಈ ಸರ್ಕಾರದ ಕಾಲದಲ್ಲಿ ಆ ಸರ್ಕಾರದ ಕಾಲದಲ್ಲಿ ಅಂತ ಹೇಳಿ ಈ ವೇದಿಕೆಯನ್ನ ಪೊಲಿಟಿಕ್ಸ್ ಮಾಡಲಿಕ್ಕೆ ನಾನು ಉಪಯೋಗ ಮಾಡ್ತಾ ಇಲ್ಲ. ಅದರ ಸಮಸ್ಯೆ ಏನಂತಂದ್ರೆ, ಈಗ ನಮ್ಗೆ ರಾಮಣ್ಣ ಬೆಡಿಯರ್ ಹೇಳ್ತಾ ಇದ್ದಾರೆ, ನಮಗೊಂದು 300 ಕೋಟಿ ರೂಪಾಯಿ ಡ್ಯೂ ಅದಾವೆ ಅಂತ ಹೇಳಿ. ಹಿಂದೊಮ್ಮೆ ಈ ಗುಂಟ್ರಾಳು ಮತ್ತು ಇವರೆಲ್ಲ ಹೆಣ್ಮಕ್ಳು ನಮ್ಮ ಮನೆಗೆ ಬೆಳಿಗ್ಗೆ ಎದ್ದು ಬಂದಿದ್ದೆ. ನಾವು ಬೆಳಿಗ್ಗೆ ಎದ್ದು 6 ಗಂಟೆ ಫ್ಲೈಟ್ ಹಿಡ್ಕೊಂಡು ಡೆಲ್ಲಿಯಿಂದ ಬಂದಿದ್ದೆ. ಇವರೆಲ್ಲ ಬಂದರು, ನಮ್ಮ 3 ತಿಂಗಳ ತನಕ ಸ್ಯಾಲರಿ ಕೊಟ್ಟಿಲ್ಲ ಅಂತ ಹೇಳಿ. ನಾವಾಗಿದ್ದ ಕಮಿಷನರ್ಗೆ ಫೋನ್ ಮಾಡಿದ್ದೆ, ಯಾಕಪ್ಪ 3 ತಿಂಗಳು ಯಾಕೆ ಸ್ಯಾಲರಿ ಕೊಟ್ಟಿಲ್ಲಪ್ಪ ಅಂತ ಕೇಳಿದೆ. ಇಲ್ರಿ ದುಡ್ಡ ಇಲ್ಲ ಅಂತಂದ್ರೆ. ದುಡ್ಡು ಯಾಕೆ ಇಲ್ರಿ ಅಂತಂದ್ರೆ, ಈ ಒಂದಿಷ್ಟು ಕೆಲಸ ಮಾಡಿದ್ದು ದುಡ್ಡು ಎಕ್ಸ್ಟ್ರಾ ಆಗಿದ್ರಿ, ಅದನ್ನು ಕೊಟ್ಟಿದ್ವಿ, ನಮಗೆ ಏನು ಅನುದಾನ ಬರಬೇಕಾಗಿತ್ತು ಅದು ಬಂದಿಲ್ಲ ಅಂತ ಹೇಳಿದರು. ಹೀಗಾಗಿ ಸರ್ಕಾರ ರಾಜ್ಯದಲ್ಲಿ ಯಾವುದೇ ಇರಲಿ, ಕಾಲಕ್ಕೆ ಒಂದು ಸಿಸ್ಟಮ್ ಮಾಡಿ ನಾವೆಲ್ಲರೂ ಸೇರಿ ಮಾಡಿಲ್ಲ ಅಂತಂದ್ರೆ ಅವಾಗ ಡೈರೆಕ್ಟ್ ಆಗಿ ಸ್ಯಾಲರಿಗೆ ಸರ್ಕಾರ ದುಡ್ಡು ಬರೋದು ಈ ಪೌರ ಕಾರ್ಮಿಕರಿಗೆ. ನಮ್ದೇನು ರೆವಿನ್ಯೂ ಅದ ಮತ್ತು ರಾಜ್ಯ ಸರ್ಕಾರದ ಅಭಿಪ್ರಾಯ ಬಂದಾದ್ಮೇಲೆ ರಾಜ್ಯ ಸರ್ಕಾರ ಸ್ಟೇಟ್ ಫೈನಾನ್ಸ್ ಕಮಿಷನ್, ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಇಂದ ಸ್ಟೇಟ್ ಫೈನಾನ್ಸ್ ಕಮಿಷನ್ ರಿಲೀಸ್ ಆಗ್ತದೆ. ಮತ್ತು ಆ ಲೆಕ್ಕಕ್ಕೆ ಭಾರತ ಸರ್ಕಾರ 2014 ಇಸ್ವಿಯಿಂದ
ನಾವು ನೇರವಾಗಿ ಲೋಕಲ್ ಬಾಡೀಸ್ಗಳಿಗೆ, ಅದು ಅರ್ಬನ್ ಲೋಕಲ್ ಬಾಡೀಸ್ ಇರ್ಬೋದು ಅಥವಾ ರೂರಲ್ ಲೋಕಲ್ ಬಾಡೀಸ್ ಇರ್ಬೋದು, ಇವರಿಗೆ ಫೈನಾನ್ಸ್ ಕಮಿಷನ್ದಲ್ಲಿ ದುಡ್ಡು ರಿಲೀಸ್ ಮಾಡಬೇಕು. ಮತ್ತು ರಾಜ್ಯ ಸರ್ಕಾರ ಮೊದಲು 32% ಆಗ್ತಾ ಇತ್ತು, ಅದನ್ನು 42% ಮಾಡಿದ್ದೀವಿ. ಮತ್ತು ಈ ಎಲ್ಲ ಬೇರೆ ಬೇರೆ ಲೋಕಲ್ ಬಾಡೀಸ್ಗಳಿಗೆ ನಾವು ದೊಡ್ಡ ಪ್ರಮಾಣದಲ್ಲಿ ಅನುದಾನವನ್ನು ನೇರವಾಗಿ ಬಿಡುಗಡೆ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದರ ಹೊರತುಪಡಿಸಿ ಸ್ಟೇಟ್ ಫೈನಾನ್ಸ್ ಕಮಿಷನ್ನಿಂದ ಬೇರೆ ಬೇರೆ ಅನೇಕ ಸಂದರ್ಭದಲ್ಲಿ ಈ ಸರ್ಕಾರ ಆ ಸರ್ಕಾರ ಎಲ್ಲ ಇದ್ದಂಥ ಸಂದರ್ಭದಲ್ಲಿಯೂ ಮಹಾನಗರ ಪಾಲಿಕೆಗೆ ದುಡ್ಡು ಬಿಡುಗಡೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ಮುಗಿದ ಮೇಲೆ ಮಹಾನಗರ ಪಾಲಿಕೆ ಲೆಕ್ಕಕ್ಕೆ ಬರ್ತದೆ. ಅದಕ್ಕೆ ಇದನ್ನ ಈಗಿನ ಎಲ್ಲ ವಿಶೇಷವಾಗಿ MLAಗಳು MLCಗಳು ಒಟ್ಟಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ತಂದ್ರೆ ಅದು ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಇವರು ಮಹಾನಗರ ಪಾಲಿಕೆಯಿಂದ ಇವ್ರಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತು ಅವ್ರು ಸ್ಟ್ರೈಕ್ ಮಾಡೋದು ಇದು ನಡ್ಕೊಂಡೇ ಇರ್ತದೆ. ಯಾಕಂದ್ರೆ ಪೌರ ಕಾರ್ಮಿಕರಿಲ್ಲ ಅಂತಂದ್ರೆ ಜೀವನ ಬಹಳ ಕಷ್ಟ ಆಗುತ್ತೆ. ಬಹಳಷ್ಟು ಜನರಿಗೆ ಈಗ ಮಹೇಶ್ ತೆಂಗಿನಕಾಯಿಯವರು ಮಾತನಾಡ್ತಾ ಹೇಳಿದ್ರು, ಸ್ವಚ್ಛತೆ ಬಗ್ಗೆ ಕಂಪ್ಲೇಂಟ್ ಇದೆ ಅಂತ ಹೇಳಿ. ಸ್ವಚ್ಛತೆ ಬಗ್ಗೆ ಕಂಪ್ಲೇಂಟ್ ಇದ್ರೂ ಸಹಿತವಾಗಿ ಅದನ್ನ ಅವ್ರು ಹೇಳಿದ್ರ ಬಗ್ಗೆ ನಂದು ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟಪಟ್ಟರೂ ಸಹಿತ ಈ ನಮ್ಮ ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ. ಆ ಕೆಲಸದ ಜೊತೆಗೆ ಇನ್ನೊಂದು ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡಿದರೆ ನಗರ ಸ್ವಚ್ಛವಾಗಿರ್ತದೆ. ಆ ರೀತಿಯಾದಂಥ ಒಂದು ಕೆಲಸವನ್ನು ನೀವು ಮಾಡಿರಿ. ಮತ್ತು ನಮ್ಮ ಕಡೆಯಿಂದ ಎಲ್ಲ ಜನಪ್ರತಿನಿಧಿಗಳು ಒಟ್ಟಾಗಿ ನಾವು ಇದನ್ನು ಸರಿಯಾಗಿ ಸಮಯದಲ್ಲಿ ರಾಜ್ಯದಿಂದ ಮಹಾನಗರ ಪಾಲಿಕೆಗೆ ದುಡ್ಡು ಬಿಡುಗಡೆ ಆಗಬೇಕು, ನೀವು ಸ್ಯಾಲರಿ ಬಿಡುಗಡೆ ಆಗಬೇಕು, ಆ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ಇನ್ನು ಈಗಾಗಲೇ ಬಿಟ್ನಾಳ್ ಹತ್ರ ಈಗೇನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಸದ ರಾಶಿ ಬಿದ್ದಿದೆ. ನಗರ ಪಾಲಿಕೆ ಸದಸ್ಯರು, ಅಧ್ಯಕ್ಷರು, ಎಲ್ಲ ಪ್ರಮುಖರೇ ಮತ್ತು ಕಮಿಷನರ್ ಆದಂಥ ಶ್ರೀ ಗಾಲಿಯವರೇ, ಈಗಾಗಲೇ ಮಹಾಪೌರರು ಮಾತನಾಡ್ಯಾರ, ಇಬ್ಬರು ಶಾಸಕರು ಮಾತನಾಡ್ಯಾರ. ಇದರಲ್ಲಿ ನಾನು ಮೊದಲೇ ಹೇಳಿದ್ದೆ, ನಾನು ಸ್ಪೆಷಲಿ ಮೊನ್ನೆ ಪಾಕಿಸ್ತಾನ ಮತ್ತು ಭಾರತದ ಮತ್ತೆ ಸಂಘರ್ಷ ಶುರು ಆದ್ಮೇಲೆ ಹೇಳಿದ್ದೆ, ನಾನು ಬರ್ತೀನಿಲ್ಲ ಕತ್ತರಿಲ್ಲಪ್ಪ, ನೀವು ಕಾರ್ಯಕ್ರಮ ಮಾಡಿ ಮುಗಿಸ್ಕೊಳ್ಳಿ ಅಂತ. ಆದ್ರೆ ನಮ್ಮ ಮೇಯರು ಮತ್ತು ಇದಕ್ಕೇನು ಹೋರಾಟ ಮಾಡ್ತಾ ಇದ್ರು ಆ ಪೌರ ಕಾರ್ಮಿಕರು ಎಲ್ಲ ಬಂದು ಬಹಳ ಒತ್ತಾಯ ಮಾಡಿದ್ರು. ಆ ಹೇಳಿದ ಊರಾಗಿದ್ದರೆ ಬರ್ತೀನಿಲ್ಲ ಕಾರ್ಯಕ್ರಮ ಮುಗಿಸೋರು ಅಂತ. ನಿನ್ನೆ ಸಾಯಂಕಾಲ ನಾನು ದೆಹಲಿಯಿಂದ ಬಂದ ತನಕ ಎಲ್ಲ ಪೌರ ಕಾರ್ಮಿಕರ ಒಂದು ಭೇಟಿಗೆ ಅವಕಾಶ ಆಯಿತು. ಮತ್ತು ಇದನ್ನು ನೇರ ನೇಮಕಾತಿಯನ್ನು ಕೊಡುವುದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಯಿತು. ವಾಸ್ತವಿಕವಾಗಿ ಇದು ಬಹಳ ವರ್ಷಗಳಿಂದ ಈ ಬೇಡಿಕೆಗಳು ಬರ್ತಾ ಇದ್ದಾವೆ. ಅದರ ಸಮಸ್ಯೆ ಇರುವುದೇನು ಅಂತಂದ್ರೆ ಸರ್ಕಾರ ಅದು ಇದು ಅಂತ ನಾನು ಬಹುದಿನಗಳ ಕನಸು ನನಸಾಗ್ತಾ ಇದೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಒಂದು ಕಡೆ. ಮುಂದೆ ಶ್ರೀಮತಿ ಶಾಂತಾ ಸಾಮ್ರಾಣಿ.